ಆರ್ಥಿಕ ಇಲಾಖೆಗೆ ವಾಹನ ಸಿಬ್ಬಂದಿ ಅಗತ್ಯವಿದ್ರೆ ಕೊಡ್ತೇವೆ, ಆದರೆ ತೆರಿಗೆ ಸಂಗ್ರಹದ ಗುರಿ ಮುಟ್ಟಲೇಬೇಕು. ಇದರಲ್ಲಿ ರಾಜಿಯಾಗಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಥಿಕ ಇಲಾಖೆ ವತಿಯಿಂದ ಹೊಸ ವಾಹನಗಳಿಗೆ ಚಾಲನೆ ನೀಡಿ ಅನುಕಂಪ ಆಧಾರಿತ ನೇಮಕಾತಿ ಆದೇಶ ವಿತರಿಸಿ ಮಾತನಾಡಿದ ಅವರು, ತೆರಿಗೆ ವಂಚಿಸುವವರನ್ನ ಪತ್ತೆ ಹಚ್ಚಲು, ತೆರಿಗೆ ಸೋರಿಕೆ ತಡೆಯಲು ಅಗತ್ಯವಾದ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಡಲು ಸರ್ಕಾರ ಸಿದ್ಧವಿದೆ. ಆದರೆ ತೆರಿಗೆ ಸಂಗ್ರಹದ ಗುರಿ ಮುಟ್ಟಲೇಬೇಕು. ಇದರಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದರು. ಹೊಸ ವಾಹನಗಳ ವಿತರಣೆ ಮತ್ತು ಅನುಕಂಪ ಆಧಾರದ ಮೇಲೆ ನೇಮಕಾತಿ ಪತ್ರಗಳನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಈಗಾಗಲೇ ಹೊಸ ವಾಹನಗಳಿಗೆ ಚಾಲನೆಯನ್ನು ನೀಡಿದ್ದೇವೆ ಮತ್ತು ಸುಮಾರು 95 ಜನರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಪತ್ರವನ್ನು ಕೂಡ ವಿತರಣೆ ಮಾಡ್ತಾ ಇದ್ದೀವಿ. ಆರ್ಥಿಕ ಇಲಾಖೆ ಬಹಳ ಪ್ರಮುಖವಾದಂತಹ ಒಂದು ಇಲಾಖೆ. ಇಡೀ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗಾಗಿ ವೇತನ ಆಯೋಗ ಶಿಫಾರಸು ಮಾಡಿದ ವೇತನದಲ್ಲಿ ನಯಾ ಪೈಸೆ ಚೌಕಾಶಿ ಮಾಡದೆ ಅಷ್ಟು ವೇತನ ನೀಡಿದ್ದೇವೆ. ಸರ್ಕಾರಿ ನೌಕರರಿಂದಲೂ ಇಷ್ಟೇ ಪ್ರಮಾಣದಲ್ಲಿ ಕರ್ತವ್ಯ ನಿರೀಕ್ಷಿಸುತ್ತೇನೆ. ತೆರಿಗೆ ಸಂಗ್ರಹದಲ್ಲಿ ಗುರಿ ತಲುಪಲೇಬೇಕು ಎಂದರು. ಆಮೇಲೆ ಈ ಸೆಸ್ಸು ಸರ್ಚಾರ್ಜ್ ಇದೆಯಲ್ಲ, ಅದನ್ನು ನಮಗೆ ಫಾರ್ಮ್ ಬರಲ್ಲ. ಸೆಸ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ, ಸರ್ಚಾರ್ಜ್ ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ರಾಜ್ಯಗಳಿಗೆ ಪಾಲಿಲ್ಲ. ಅದು ನಮ್ಮದೇ ತೆರಿಗೆ. ನಾವು ಒಂದ್ಸಾರಿ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋದು. ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ದಕ್ಷಿಣ ರಾಜ್ಯಗಳಿದ್ದಾವಲ್ಲ, ಯಾವ್ಯಾವ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಆ ರಾಜ್ಯಗಳೆಲ್ಲ ಒಟ್ಟಿಗೆ ಸೇರಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ನಮ್ಮ ಪಾಲನ್ನ, ನಮ್ಮ ಪಾಲು ಅವರ ದುಡ್ಡೇನು ಕೊಡಲ್ಲ, ಅವರು ನಮ್ಮ ಪಾಲನ್ನು ನಮಗೆ ಕೊಡಲಿಕ್ಕೆ ಅವರು ನಮಗೆ ಅನ್ಯಾಯ ಆಗ್ತಾ ಇದೆ. ಅದನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. 15 ಫೈನಾನ್ಸ್ ಕಮಿಷನ್ನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಸುಮಾರು 5,004 ಮೋದಿಯವರು ಮುಖ್ಯಮಂತ್ರಿಯಾಗಿದ್ದಾಗ 50% ತೆರಿಗೆ ರಾಜ್ಯಗಳಿಗೆ ವಾಪಸ್ ಕೊಡಬೇಕು ಎಂದು ಕೇಂದ್ರದ ಮೇಲೆ ಒತ್ತಡ ಹೇರಿದ್ದರು. ಈಗ ಇವರೇ ಪ್ರಧಾನಿಯಾದಾಗ ರಾಜ್ಯಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಿದ್ದಾರೆ. 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ. ಹಣಕಾಸು ಸಚಿವೆ ಘೋಷಣೆ ಮಾಡಿದ್ದ ಹಣದಲ್ಲಿ ನಯಾ ಪೈಸೆಯನ್ನು ರಾಜ್ಯಕ್ಕೆ ಕೊಡಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 3,000 ಕೋಟಿ ಫಿಲಫಿನಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ, ಬೆಂಗಳೂರು ನಗರದ ಕೆರೆಗಳ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 11,495 ಕೋಟಿ ರೂಪಾಯಿ ನಮಗೆ ನ್ಯಾಯಯುತವಾಗಿ ಬರಬೇಕಾಗಿತ್ತು. ನೈಜ ಹಣಕಾಸು ಆಯೋಗ ಆದರೆ ಬರಲಿಲ್ಲ. ಕೇಂದ್ರ ಸರ್ಕಾರದವರು ಹೇಗೆ ಅನ್ಯಾಯ ಮಾಡ್ತಾರೆ ಅಂತಂದ್ರೆ, 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ ಘೋಷಣೆ ಮಾಡೋದು. ಅಪ್ಪರ್ ಭದ್ರಾ ಯೋಜನೆ 5,300 ಕೋಟಿ. ನಿರ್ಮಲಾ ಸೀತಾರಾಮನ್ ಅವರು 23-24 ಬಜೆಟ್ ಅನ್ನು ಮಂಡಿಸಿದಾಗ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ಮಾಡಿದ್ರು. ಆಮೇಲೆ ಈ
ಕರ್ನಾಟಕ ರಾಜ್ಯದಲ್ಲಿ ಆಗ ಮುಖ್ಯಮಂತ್ರಿಯಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡಿಸಿದ್ರು 23-24ರಲ್ಲಿ. ಅದನ್ನ 5,300 ಕೋಟಿ ಕೊಡ್ತೀವಿ ಅಂತ ಪುನರುಚ್ಚಾರ ಮಾಡಿ ಆಮೇಲೆ ಇದನ್ನ ರಾಷ್ಟ್ರೀಯ ಯೋಜನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ನಾವು ಗ್ಯಾರಂಟಿಗಳಿಗೆ ಹಣ ತೆಗೆದಿಟ್ಟಿದ್ದೀವಿ. ಜೊತೆಗೆ 83,000 ಕೋಟಿಯನ್ನ ಬಂಡವಾಳ ವೆಚ್ಚಕ್ಕೆ ತೆಗೆದಿರಿಸಿದ್ದೀವಿ. ಕಳೆದ ವರ್ಷ ನಾವು 52,000 ಕೋಟಿ ಬಂಡವಾಳ ವೆಚ್ಚ ಮಾಡಿದ್ದೆವು. ಈ ವರ್ಷ 31,000 ಕೋಟಿ ಹೆಚ್ಚಿನ ಬಂಡವಾಳ ವೆಚ್ಚ ಕೊಟ್ಟಿದ್ದೀವಿ. ಆದರೂ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಎಂದು ಬಿಜೆಪಿ ಆರೋಪಿಸುತ್ತಿದೆ ಎಂದು ಟೀಕಿಸಿದರು. ಅರ್ಥ ಮಾಡ್ಕೋಬೇಕಾಗ್ತದೆ, ಜನ ಇದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಬರೀ ನಾನ್ ಡೆವಲಪ್ಮೆಂಟಲ್ ವರ್ಕ್ಸ್ ಬಿಟ್ಟು ಡೆವಲಪ್ಮೆಂಟಲ್ ವರ್ಕ್ಸ್ಗೆ ಇಷ್ಟೊಂದು ಹಣ ನಾವು ಖರ್ಚು ಮಾಡ್ತಾ ಇರುವಾಗ ಕರ್ನಾಟಕದ 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಇವತ್ತು ಯಾವುದಾದ್ರೂ ಸರ್ಕಾರ ಇದ್ದರೆ ಹಿಂದೆ 2013ರಿಂದ 2018 ಇರುವಾಗ ಈಗ ಮತ್ತೆ ನಾವು ನಮ್ಮ ಬಜೆಟ್ನಲ್ಲಿ ಆಮೇಲೆ ಮ್ಯಾನಿಫೆಸ್ಟೋನಲ್ಲಿ ಅನೇಕ ಕೆಲವು ಭರವಸೆಗಳನ್ನು ಕೊಟ್ಟಿದ್ದೀವಿ. ಆ ಭರವಸೆಗಳಲ್ಲಿ ಸಾಕಷ್ಟು ಈಡೇರಿಸತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅವನ್ನೆಲ್ಲ ಈಡೇರಿಸಬೇಕಾದ್ರೆ ಹೊನ್ನಾವರ ಇಡಗುಂಜಿ ಗ್ರಾಮದ ಮೇಲಿನ ಇಡಗುಂಜಿಯ ನಿವಾಸಿ ಗೋಪ್ರೇಮಿ ಶಿವಾನಂದ ರಾಮ ಮಡಿವಾಳರ ಗೋಸೇವೆ ಮೆಚ್ಚಿ ಯುವ ಉದ್ದಿಮೆದಾರರು ಹಾಗೂ ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲೀಕ ಮಾಸ್ತಪ್ಪ ನಾಯ್ಕ್ ಬಲ್ಸೆ ತಮ್ಮ ಸಹಾಯ ಹಸ್ತ ನೀಡಿದ್ದಾರೆ. ಮಾಸ್ತಪ್ಪ ನಾಯ್ಕ್ ಬಲ್ಸೆಯವರು ತಮ್ಮ ಅಭಿಮಾನಿಗಳು ಬೆಂಬಲಿಗರೊಂದಿಗೆ ಸಹಾಯ ಹಸ್ತ ನೀಡಲು ಶನಿವಾರ ಬೆಳಿಗ್ಗೆ ಶಿವಾನಂದ ರಾಮ ಮಡಿವಾಳರ ಮನೆಗೆ ತೆರಳಿ ಗೋವುಗಳಿಗಾಗಿ 1 ಕ್ವಿಂಟಾಲ್ ಬೂಸ ಹಾಗೂ 1 ಕ್ವಿಂಟಾಲ್ ಹಿಂಡಿಯನ್ನ ನೀಡಿದ್ರು. ಜೊತೆಗೆ 1,000 ಕಟ್ಟು ಹುಲ್ಲನ್ನ ಪಡೆಯಲು ಧನ ಸಹಾಯ ನೀಡಿ ಮಾಸ್ತಪ್ಪ ನಾಯ್ಕರು ತಮ್ಮ ಗೋಪ್ರೇಮ ವ್ಯಕ್ತಪಡಿಸಿದ್ರು. ನಿಮ್ಮ ಈ ಗೋಪ್ರೇಮ ಹೀಗೆ ಮುಂದುವರಿಯಲಿ, ನಮ್ಮಿಂದ ಆಗುವ ಸಹಾಯ ಹಸ್ತ ಮುಂದೆಯೂ ನೀಡೋದಾಗಿ ಭರವಸೆ ನೀಡಿದ್ರು. ಈ ವೇಳೆ ಮಾಸ್ತಪ್ಪ ನಾಯ್ಕರು ಮಾಧ್ಯಮದವರೊಂದಿಗೆ ಮಾತನಾಡಿ, ಶಿವಾನಂದ ಮಡಿವಾಳರ ಮನೆಗೆ ಆಗಮಿಸಿದಾಗ ಇದೊಂದು ದೇವಸ್ಥಾನ ಎಂಬಂತೆ ಕಂಡುಬಂತು. ಇಷ್ಟೊಂದು ಆಕಳನ್ನ ಸಾಕುವ ಮೂಲಕ ಅವರು ಮಾದರಿಯಾಗಿದ್ದಾರೆ. ನಿಜವಾದ ಗೋರಕ್ಷಣೆ ಕಾಯಕ ಎಂದ್ರೆ ಇವರದು. ಇಂಥವರಿಗೆ ಎಲ್ಲರೂ ತಮ್ಮ ಕೈಲಾದ ಸಹಾಯ ಹಸ್ತ ನೀಡಿ ಎಂದು ಮನವಿ ಮಾಡಿದ್ರು. ಇಂದು ನಾವು ಇಲ್ಲಿ ಮೇಲಿನ ಇಡಗುಂಜಿ ಅಂತ ಶಿವಾನಂದ್ ಮಡಿವಾಳ ಸರ್ ಮನೆಯಲ್ಲಿದ್ದೇವೆ. ಇಲ್ಲಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ದೇವಸ್ಥಾನದ ತರ ಉಂಟು. ಇಲ್ಲಿ 130ಕ್ಕೂ ಅಧಿಕ ಗೋವುಗಳನ್ನು ಸಾಕ್ತಾ ಇದ್ದಾರೆ. ಇವ್ರಿಗೆ ಆಕ್ಚುಲಿ ಇದನ್ನು ಮಾಡ್ಕೊಂಡು ಹೋಗೋದು ಭಾಳ ಕಷ್ಟಕರ ವಿಷಯ. ಯಾಕಂದ್ರೆ ಒಂದು ಗೋಶಾಲೆಯಲ್ಲಿ ಕೂಡ ಮೇಂಟೈನ್ ಮಾಡ್ತಾರೆ ಎಲ್ಲ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇಟ್ಕೊಂಡು. ಬಟ್ ಇವ್ರ ಮನೆಯಲ್ಲೇ ಈ ರೀತಿ ಒಂದು ಮೇಂಟೈನ್ ಮಾಡ್ಕೊಳ್ತಿರೋದು ತುಂಬ ಹೆಮ್ಮೆ ವಿಷಯ ಇದು. ಬಟ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ಇಲ್ಲಿ ಬರಲಿಕ್ಕೆ ಕಾರಣ ಏನಂದರೆ ಒಂದು ವಿಡಿಯೋ ನೋಡ್ಕೊಂಡು ಬಂದಿದ್ದೇನೆ. ಒಂದು ವಿಡಿಯೋದಲ್ಲಿ ಈ ಥರ ಸ್ವಲ್ಪ ಕಷ್ಟ ಆಗಿದೆ ಅವರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದಂತ. ನಾನೇನಾದರೂ ನನ್ನ ಕೈಲಾದ ಸಹಾಯವನ್ನು ಮಾಡೋಣ ಅಂತೇಳಿ ನಾನು ಸರ್ ಮನೆಗೆ ಬಂದಿದ್ದೇನೆ. ನಾನು ನನ್ನದೇ ರೀತಿಯಲ್ಲಿ ನಾನೊಂದು ಸಹಾಯವನ್ನು ಮಾಡಿದ್ದೇನೆ. ಹಾಗೆ ಸ್ವಲ್ಪ ಹುಲ್ಕಟ್ಟನ್ನು ಕೊಟ್ಟಿದ್ದೇನೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ, ನಮ್ಮ ಭಟ್ಕಳ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೇಳ್ತಾ ಇದ್ದೇನೆ ಎಲ್ಲರ ಹತ್ರ. ಇವರು ಒಂದು 130ಕ್ಕೂ ಹೆಚ್ಚಿನ ದನಗಳನ್ನು ಸಾಕ್ತಾ ಇದ್ದಾರೆ. ಇವರಿಗೆ ನೀವು ನೆರವಿನ ಹಸ್ತ ಸ್ವಲ್ಪ ಚಾಚಿದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಆಸೆ. ದಯವಿಟ್ಟು ಸಾಕಷ್ಟು ಜನರ ಇದರಲ್ಲಿ ಕೈ ಜೋಡಿಸಿ. ಹಾಗೆ
ಸಚಿವ ಮಂಕಾಳ್ ವೈದ್ಯರು ಗೋಹತ್ಯೆಯಾದಾಗ ಹಿಂದೂ ಸಮಾಜ ಮೆಚ್ಚಿಸುವ ಹೇಳಿಕೆ ನೀಡುವ ಬದಲು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಗಮನಿಸಲಿ, ಇಂಥವರಿಗೆ ಸಹಾಯ ನೀಡಲಿ ಎಂದರು. ಮಂಕಾಳ್ ವೈದ್ಯರು ಏನೋ ಗೋಹತ್ಯೆ ಆದಾಗ ನಾನು ಗುಂಡು ಹೊಡಿಸ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ನೀವು ಆ ರೀತಿ ಮಾಡೋ ರೀತಿಯಲ್ಲಿ ನೀವು ಇಲ್ಲ, ನನಗೆ ಗೊತ್ತುಂಟದು. ಬಟ್ ನೀವು ಇಲ್ಲಿ ಏನಿದೆ ಅಲ್ಲ, ಒಂದು 130ಕ್ಕೂ ಹೆಚ್ಚಿನ ರೀತಿಯಲ್ಲ ಒಂದು ಗೋವುಗಳಿವೆ, ಅಲ್ಲಿಗೆ ಬಂದು ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಮಾದರಿಯಾಗಿದೆ ಈಗ 130ಕ್ಕೂ ಅಧಿಕ ಆಕಳಂದ್ರೆ ಸಾಮರ್ಥ್ಯ ಏನು? ಆ್ಯಕ್ಚುಲಿ ಇವರಿಗೆ 130 ಸಾಕೋದು ತುಂಬ ಕಷ್ಟನೇ ಇದೆ. ಬಟ್ ಇವ್ರು ಏನು ಕೇಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ, ದನನ್ನು ನೀವು ಹೊರಗಡೆ ಬೇರೆಯವರು ಬಂದು ಕೇಳಿದ್ರು ಕೊಡ್ಲಿಕ್ಕೆ ತಯಾರಿದ್ರೆ ಕೊಡು ತಗೊಂಡೋಗುದಿಲ್ಲ, ಎಲ್ಲ ತಮ್ಮದೇ ಒಂದು 2 ಕೇಳ್ತಾರೆ, ಇಲ್ಲ ತಗೊಳ್ಳೋರು ಯಾರಿಲ್ಲ. ಯಾರಾದ್ರೂ ಬೇಕಾದ್ರೂ ಬಂದು ತಗೊಂಡು ಹೋಗೋದಲ್ಲ, ಬೇಕಾದ್ರೂ ಬಂದು ತಗೊಂಡು ಸಾಕ್ಲಿಕ್ಕೆ ಇಚ್ಛೆ ಇರೋರು, ಇಲ್ಲ ಆದ್ರೂ ಬಂದು ಅವ್ರದೇ ರೀತಿಯಲ್ಲಿ ಬಂದು ಏನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡ್ಬೋದು. ಇದು ಒಂದು ನಾವು ಗೋರಕ್ಷಣೆಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಶಿವಾನಂದ್ ಮಡಿವಾಳ್ ಮಾತನಾಡಿ, ಮಾಸ್ತಪ್ಪ ನಾಯ್ಕರು ಗೋವುಗಳಿಗಾಗಿ ಆಹಾರ ಹಾಗೂ ಧನ ಸಹಾಯ ನೀಡಿದ್ದಾರೆ. ಅವರ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಮೇಲ್ಚಾವಣಿ ದುರಸ್ತಿ ಕಾರ್ಯ ಜೊತೆಗೆ ಗೋವುಗಳಿಗಾಗಿ ಪ್ರತ್ಯೇಕ ಕೊಟ್ಟಿಗೆ ನಿರ್ಮಿಸಲು ಧನ ಸಹಾಯ ಮಾಡುವಂತೆ ಜನತೆಯಲ್ಲಿ ಕೋರಿದ್ರು. ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ, ನಮಗೆ ಸರಿಯಾದ ವ್ಯವಸ್ಥೆ ಏನಾದರೂ ಮಾಡಿಕೊಟ್ರೆ ಇನ್ನೂ ಒಳ್ಳೆ ರೀತಿಯಿಂದ ಸರ್ ಹೆಲ್ಪ್ ಮಾಡಿದಾರಲ್ಲ, ತಾವು ಈ ಬಗ್ಗೆ ಏನು ಮಸ್ತಪ್ಪ ಸರ್? ನಾವು ಇನ್ನೂ ಸ್ವಲ್ಪ ನಮಗೆ ಜಾಗದ ವ್ಯವಸ್ಥೆ, ಕಟ್ಟಡಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಸರಿಯಾಗಿ ಸುರಕ್ಷಿತವಾಗಿ ಸಾಕ್ಬೋದು ನಮ್ಮ ಅನಿಸಿಕೆ. ಏನಾದರೂ ದಾನಿಗಳು ಅಥವಾ ಏನಾದರೂ ಸಹಾಯ ಮಾಡಿ ಒಳ್ಳೆಯದನ್ನು. ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್, ಅಶೋಕ್ ನಾಯ್ಕ್, ಪರಮೇಶ್ವರ್ ದೇವಾಡಿಗ, ನವೀನ್ ನಾಯ್ಕ್, ಗಣಪತಿ ನಾಯ್ಕ್ ಭಟ್ಕಳ, ದಿನೇಶ್ ನಾಯ್ಕ್, ಜಾನ್, ಮಂಜುನಾಥ್ ನಾಯ್ಕ್, ಶಿವು ನಾಯ್ಕ್, ಉದಯ್ ನಾಯ್ಕ್, ವಾಸುಗೊಂಡ, ಚೇತನ್ ನಾಯ್ಕ್, ಧನು ನಾಯ್ಕ್, ಬಾಲಕೃಷ್ಣ ನಾಯ್ಕ್ ಮತ್ತಿತರರು ಇದ್ದರು. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.